ಕನ್ನಡಿಗನ ಜೊತೆ ಹೊರ ರಾಜ್ಯದ ವ್ಯಕ್ತಿಯ ಕಿರಿಕ್ ಪುಂಡಾಟ. ಬೆಂಗಳೂರಲ್ಲಿ ಈ ಹಿಂದಿ ವಾಲಗಳ ಅವಾಜ್ ದೌರ್ಜನ್ಯ ಕನ್ನಡಿಗರ ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಹಿಂದಿ ಮಾತನಾಡುವಂತ ಅವಾಜ್ ಹಾಕಿರುವಂತಹ ಘಟನೆ ನಡೆದಿದೆ. ಬೇರೆಲ್ಲೂ ಅಲ್ಲ, ಬೆಂಗಳೂರಲ್ಲಿದು. ಇದು ಬೆಂಗಳೂರು ಇರ್ಬೋದು. ಹಿಂದಿ ಮಾತಾಡ್ ನೀನು ಅಂತ ಆ ಹೊರ ರಾಜ್ಯದ ವ್ಯಕ್ತಿ ಕನ್ನಡಿಗನಿಗೆ ಹೇಳಿರು. ಕನ್ನಡ ಅಲ್ಲ, ಹಿಂದಿ ಮಾತಾಡುವಂತ ಕಿರಿಕ್ ತೆಗೆದಿದ್ದಾನೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಮುರುಗೇಶ್ ಪಾಳ್ಯದ SNS ಆರ್ಕೇಡ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ, ಯಾರದ್ದು ಭಯನೇ ಇಲ್ಲ. ನಾರ್ತ್ ಈಸ್ಟ್ಗಳಿಗೆ ಕನ್ನಡ ಅಲ್ಲ, ಹಿಂದಿ ಮಾತಾಡುವಂತ ಆ ವ್ಯಕ್ತಿ ಕಿರಿಕ್ ತೆಗೆದಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಂತಹ ಈ ಒಂದು ಘಟನೆ ನೋಡಿ. ಆ ವ್ಯಕ್ತಿ ಏನು ಹೇಳ್ತಾನೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೇವೆ ನಾವು. ಕಾರಲ್ಲಿ ಕೂತಂತಹ ವ್ಯಕ್ತಿ ಜೊತೆಗೆ ಹಿಂದಿಯಲ್ಲಿ ಮಾತನಾಡ್ತಾನೆ ದೌರ್ಜನ್ಯದ ರೀತಿಯಲ್ಲಿ. ಇದು ಬೆಂಗಳೂರು ಇರಬಹುದು, ಕರ್ನಾಟಕ ಇರಬಹುದು, ಬಟ್ ನೀನು ಹಿಂದಿ ಮಾತಾಡು, ಕನ್ನಡ ಅಲ್ಲ ಅಂತ ಹೇಳಿರುವಂತಹ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈಗ ಈ ಹೊರ ರಾಜ್ಯದ ವ್ಯಕ್ತಿ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹ ಜೋರಾಗ್ತಾ ಇದೆ. ಕನ್ನಡ ಮಾತಾಡೋ ಅಂತ ಹೇಳಿ ನಾನು मत करो ಆಯ್ತಾ? ಕನ್ನಡ ಮಾತಾಡೋ ಅಂತ ಹೇಳಿ ನಾನು कनाडा में रहो, ಆಯ್ತಾ? बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ? ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡೋ ಅಂತ ಹೇಳಿ ನಾನು मत करो ಆಯ್ತಾ? ಕನ್ನಡ ಮಾತಾಡೋ ಅಂತ ಹೇಳಿ ನಾನು कनाडा में रहो, ಆಯ್ತಾ? बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ? ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡೋ ಅಂತ ಹೇಳಿ ನಾನು मत करो ಆಯ್ತಾ? ಕನ್ನಡ ಮಾತಾಡೋ ಅಂತ ಹೇಳಿ ನಾನು कनाडा में रहो, ಆಯ್ತಾ? बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ? ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡೋ ಅಂತ ಹೇಳಿ ನಾನು मत करो ಆಯ್ತಾ? ಕನ್ನಡ ಮಾತಾಡೋ ಅಂತ ಹೇಳಿ ನಾನು कनाडा में रहो, ಆಯ್ತಾ? बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಕನ್ನಡ ಹೋರಾಟಗಾರರು ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಾವು ಕನ್ನಡಿಗರು ವಿಶಾಲ ಹೃದಯದವರು ಓಕೆ, ಬಟ್ ಈ ರೀತಿಯಾದಂತಹ ದೌರ್ಜನ್ಯಗಳನ್ನ ಎಲ್ಲಿವರೆಗೂ ಸಹಿಸ್ಕೊಳ್ಬೇಕು ಸರ್? ಪ್ರತಿದಿನ ಹತ್ತಾರು ಆಗ್ತಾ ಇದೆ, ಹತ್ತಾರು ಕೇಸ್ಗಳಾಗ್ತಾ ಇದೆ ಈ ರೀತಿಯಾಗಿ. ಅದು ಬೆಂಗಳೂರಲ್ಲಿ, ಇದು 10ರಲ್ಲಿ 11 ಅಂತ ಸುಮ್ಮನೆ ಆಗ್ಬಿಡ್ಬೇಕಾ ಹೇಗೆ? ಇಲ್ಲ ಇಲ್ಲ ಸರ್, ಇಂತಹ ಏನು ಕಂತ್ರಿ ನಾಯಿಗಳು ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಇವ್ರುಗಳಿಗೆ ನಿಯತ್ತೆ ಇರೋದಿಲ್ಲ. ಕರ್ನಾಟಕ, ಬೆಂಗಳೂರು ಇವರಪ್ಪನ ಮನೆ ಸೊತ್ತಲ್ಲ, 7 ಕೋಟಿ ಕನ್ನಡಿಗರ ಸೊತ್ತು. ಯಾವುದೇ ರಾಜ್ಯದಿಂದ ಬರ್ಲಿ, ಯಾವುದೇ ದೇಶದಿಂದ ಬರ್ಲಿ, ಒಂದಾದ್ಮೇಲೆ ಇಲ್ಲಿ ನಾಡು, ನೆಲ, ನುಡಿ, ಜಲ, ಭಾಷೆ ಮತ್ತು ಜನಕ್ಕೆ ಗೌರವ ಕೊಟ್ಟು, ಕನ್ನಡಿಗರಿಗೆ ಬೆಲೆ ಕೊಟ್ಟು, ಕನ್ನಡವನ್ನ ಮಾತಾಡ್ಕೊಂಡು ಇರಂಗಿತ್ತಂದ್ರೆ ಇರ್ಬೇಕು. ಇಲ್ಲ ಅಂತಂದ್ರೆ ಇಂಥವ್ರು ಹೋಗ್ತಾ ಇರ್ಬೋದು. ಇಲ್ಲಾಂದ್ರೆ ಇಂಥ ದುರಂಕಾರ ಮಾಡಿದ್ರೆ ಇಂಥವ್ರನ್ನ ಒದ್ದು ಹೊರಗಾಕೋ ತಾಕತ್ತು ಕನ್ನಡಿಗರಿಗೆ ನಮ್ಗಿದೆ. ಹಾಗಾಗಿ ಇಂತಹ ದರ್ಪಗಳನ್ನ, ಇಂತಹ ದುರಂಕಾರವನ್ನ, ಅಹಂಕಾರವನ್ನ ನಾವು ಸಹಿಸೋಲ್ಲ. ಹಾಗಾಗಿ ಇವತ್ತು ಏನು ರಾಜ್ಯಗಳ ಏನು ವಿಂಗಡಣೆ ಆಯ್ತು 1956ರಲ್ಲಿ, ಅದು ಭಾಷಾವಾರವಾಗಿ ವಿಂಗಡಣೆ ಆಗಿರೋದು. ಆ ರಾಜ್ಯದಲ್ಲಿ ಆ ಭಾಷೆಗೆ ಪ್ರಾಧಾನ್ಯತೆ ಇರಬೇಕು ಅಂತ ಹೇಳಿ ಮಾಡಿರೋದು. ಕರ್ನಾಟಕಕ್ಕೆ ಬಂದಾದ್ಮೇಲೆ ಅವ್ರು ಯಾರೇ ಆದ್ರೂ ಕನ್ನಡವನ್ನ ಮಾತಾಡ್ಬೇಕು, ಕನ್ನಡಿಗ ಗೌರವ ಕೊಡ್ಬೇಕು. ಕೊಡದೆ ನಾನು ಇಲ್ಲಿ ಹಿಂದಿನೇ ಮಾತಾಡು, ಅದು ಮಾತಾಡು, ಇದು ಮಾತಾಡು ಅಂತ ಇವನು ಯಾರು ದುರಂಕಾರಿ ಮಾತಾಡಿದಾನೋ ಇಂಥವನ್ನ ತಕ್ಷಣದಲ್ಲೇ ಪೊಲೀಸ್ ಇಲಾಖೆಯವರು ಹಿಡಿದು ಸರಿಯಾದ ಶಿಕ್ಷೆಯನ್ನು ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಹೋರಾಟಗಾರರಾಗಿ ಇಂಥವ್ನಿಗೆ ಏನು ತಕ್ಕ ಶಾಸ್ತಿ ಮಾಡ್ಬೋದು ಅದನ್ನ ನಾವು ಮಾಡೋ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಓಕೆ, ದಟ್ಸ್ ಫೈನ್ ಸರ್. ಈಗ ಈ ರೀತಿಯಾದಂತಹ ಘಟನೆಗಳು ಆದಾಗ ಆ ಉದ್ವೇಗ, ಆ ಆಕ್ರೋಶ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ವ್ಯಕ್ತ ಆಗುತ್ತೆ. ದಟ್ಸ್ ಓಕೆ. ಬಟ್ ಏನಂದ್ರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾಗಿ ದೌರ್ಜನ್ಯಗಳು ಆಗೋದಿಲ್ಲ. ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ಮೇಲೆ, ಕನ್ನಡಿಗರ ಮೇಲೆ ಈ ರೀತಿಯಾಗಿ ಪದೇ ಪದೇ ದೌರ್ಜನ್ಯ ಆಗೋದಕ್ಕೆ ರೀಸನ್ ಏನು ಅನ್ನುವಂಥದ್ದು ಬಹಳ ದಿನಗಳ ಪ್ರಶ್ನೆ ಆಗ್ಬಿಟ್ಟಿದೆ. ಇವರಿಗೆ ಎಲ್ಲಿ ಲೂಸ್ ಸಿಗ್ತಾ ಇದೆ ಅಂತ? ಇದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ, ಇದೇ ನಾಡಿನಲ್ಲಿ ಹುಟ್ಟಿ, ಇದೇ ನಾಡಿನಲ್ಲಿ ಬೆಳೆದು, ಇದೇ ನಾಡಿನಲ್ಲಿ ತಿಂದು ಇರುವಂತ ಕೆಲವೊಬ್ಬ ನಾಡದ್ರೋಹಿಗಳು ಅಂತ ಹೇಳ್ಬೋದು. ಎಸ್, ಅಂತಹ ನಾಡದ್ರೋಹಿಗಳಿಂದಾಗಿ ಇಂತಹ ಬೇರೆ ರಾಜ್ಯದಿಂದ ಬಂದಂತಹ ಪರಭಾಷಕರು ಈ ರೀತಿ ಕನ್ನಡಿಗರ ಮೇಲೆ, ಕನ್ನಡದ ಮೇಲೆ ದಾಳಿ ಮಾಡಕ್ ಹೋಗ್ತಾ ಇದ್ದಾರೆ.
Okay. ಇದನ್ನ ಬಿಟ್ಟಿರೋದು ಬೇರೆ ಯಾರು ಅಲ್ಲ, ನಮ್ಮ ನಾಡಿನಲ್ಲೇ ಇರುವಂತಹ ಕೆಲವೊಬ್ರು ಏನು ಈ ನಾಡಿನಲ್ಲಿ ಇದ್ದು ಈ ನಾಡಿಗೆ ಭಾಷೆಗೆ ಜನಕ್ಕೆ ಬೆಲೆ ಕೊಡದೆ ಬೇರೆಯವರು, ಆಮೇಲೆ ಮುಖ್ಯವಾಗಿ ರಾಜಕಾರಣಿಗಳು ಅವ್ರಗಳಿಗೆ ವೋಟ್ ಬ್ಯಾಂಕ್ ಬೇಕು ಹೊತ್ತಾಗ್ಲಿ ಅವ್ರು ಯಾವ ರಾಜ್ಯದಿಂದ ಬಂದಿರ್ಲಿ, ಯಾವ ಭಾಷೆ ಮಾತಾಡ್ಲಿ ನಮಗೇನು ಅನ್ನೋ ರೀತಿಯಲ್ಲಿ ಈ ರಾಜಕಾರಣಿಗಳಿದ್ದಾರೆ. ಹಾಗಾಗಿ ಈ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ. ಇವ್ರುಗಳಿಗೆ ಅಧಿಕಾರ ಬೇಕೊತ್ತಾಗ್ಲಿ ಯಾವುದೇ ರೀತಿ ಕೂಡ ಕನ್ನಡ ಆಗ್ಲಿ ಕನ್ನಡಿಗರ ಒಂದು ಸ್ವಾಭಿಮಾನ ಆಗ್ಲಿ ಬೇಕಾಗಿಲ್ಲ. ಹಾಗಾಗಿ ನಮ್ಮ ನಾಡಿನಲ್ಲೇ ಇಟ್ಕೊಂಡು ನಮ್ಮ ನಾಡಿನಲ್ಲೇ ಹುಟ್ಟು ಬೆಳೆದಿರುವಂತ ಕೆಲವೊಂದು ಕಿಡಿಗೇಡಿಗಳು ಕೂಡ Yes. ಈ ಅನ್ಯ ರಾಜ್ಯದವರಿಗೆ ಮಾರು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಈ ಅವ್ರನ್ನ ಬೇರೆ ರಾಜ್ಯದಿಂದ ಕರ್ಕೊಂಡ್ಬಂದು ಇಲ್ಲಿ ಅವ್ರಿಗೆ ಉದ್ಯೋಗ ಕೊಟ್ಟು ಅವ್ರಿಗೆ Okay, ದಿಮಾಕ್ ಆಗೋದಕ್ಕೆ ಕಾರಣ ಆಗ್ತಾರೆ. ಹಾಗಾಗಿ ಖಂಡಿಸ್ತಾ ಇದ್ದೀರಾ ಈ ಬಗ್ಗೆ ಹೋರಾಟಕ್ಕೆ ಮುಂದಾಗ್ತಿರ್ತಾವು? ಆಗ್ತೀವಿ. ಯಾಕಂದ್ರೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಆಗಿರ್ಬೋದು, ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಈ ಕನ್ನಡಕ್ಕೆ ಕನ್ನಡಿಗರಿಗೆ ಆಗೋ Okay, sir, okay. ಅವಮಾನವನ್ನು ಸಹಿಸ್ಕೊಂಡ್ ಕುತ್ಕೊಳ್ಳಲ್ಲ. ಈ ವಿಚಾರವಾಗಿ ಉಗ್ರವಾದ ಹೋರಾಟವನ್ನ ಮಾಡೇ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ, ಈ ಬಗ್ಗೆ ಮಾತನಾಡೋದಕ್ಕೆ ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರರು ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ ಸರ್, ರಾಜ್ಯದಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಮ ಜಾತಿಗೆ ಮೋಸ ಆಯಿತು, ನಿಮ್ ಜಾತಿಗೆ ಮೋಸ ಆಯಿತು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ, ತಮ್ಮ ಗಮನಕ್ಕೆ ಇರುತ್ತೆ. ಬಟ್ ಈ ಸಿಚುವೇಶನ್ ಅಲ್ಲಿ ಹೊರ ರಾಜ್ಯದವರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಬಹಳ ಯೋಚಿಸ್ಬೇಕಾದಂತ ವಿಚಾರ ಸರ್. ಈಗ ನೀವು ಹೇಳಿದ್ರಿ ನಮ್ ಜಾತಿ ಅಂತ ಹೋರಾಡ್ತಾವ್ರೆ ಅಂತ ಹೇಳಿ, ಆದ್ರೆ ಇಲ್ಲಿ ಯಾವ ಜಾತಿನೂ ನೋಡ್ದಂಗೆ ಎಲ್ಲಾ ಜಾತಿಯವರ ಅವಕಾಶಗಳನ್ನ ಕಿತ್ಕೋತಾ ಇರೋರು ಎಲ್ಲಿಂದಲೋ ಬಂದಿರತಕ್ಕಂತ ಹಿಂದಿಯವರು, ಹೊರ ರಾಜ್ಯದವರು ಬಂದು ಇವತ್ತು ನೋಡಿ ಈ ನೆನ್ನೆ ಒಂದ್ ಘಟನೆ, ನೀವು ಅದೇ ಘಟನೆ ವಿಚಾರವಾಗಿ ಮಾತಾಡಿಸ್ತಾ ಇದ್ರಿ, ಆಟೋದವನ್ಗೆ ಅವ್ನ್ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಹೌದು ಬಂದಾಗ ಇವರು ಅವ್ರ ರಾಜ್ಯದಲ್ಲಿ ನೆಟ್ಟಗೊಂದು ಉದ್ಯೋಗ ಉಡ್ಸ್ಕೊಳಕ್ ಆಗಲ್ಲ, ಅಲ್ಲಿನ ಸರ್ಕಾರಗಳು ಸರಿಯಾಗಿ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡಲ್ಲ. ಹಾಗಾಗಿ ಅಲ್ಲಿಂದ ಅವಕಾಶಗಳಿಗೋಸ್ಕರ ಇಲ್ಲಿ ಬಂದ್ರು. ಕನ್ನಡವನ್ನ ಕನ್ನಡ ಅಂತ ಹೇಳಿ ಮಾಡೋರು ಇವ್ರೆ. ಕಡೆಗೆ ಕನ್ನಡ ಮಾತಾಡಿ ಅಂದ್ರೆ ನಾವು ಮಾತಾಡಲ್ಲ, ಇದು ನಾವು ಕಟ್ಟಿದ್ ಬೆಂಗಳೂರು ನಮ್ಮಿಷ್ಟ ಅಂದ್ರು. ಈಗ ನಮ್ಮ ನೆಲದಲ್ಲೇ ನಿಂತ್ಕೊಂಡು ನೀವು ಹಿಂದಿ ಮಾತಾಡಿ ಅಂತ ಹೇಳಿ ಬೆದರಿಕೆ ಹಾಕೋ ಲೆವೆಲ್ಗೆ ಇವರು ಬಂದಿದ್ದಾರೆ ಅಂತಂದ್ರೆ ಇದು ಬಹಳ ನಿಜಕ್ಕೂ ಬೇಸರ ಆಗ್ತಂತ ವಿಚಾರ. ಆಗ್ಲೇ ಹೇಳ್ದಂಗೆ ರಾಜಕಾರಣಿಗಳು ಗುಜರಾತಿ ಸಮಾವೇಶ ಮಾಡ್ತಾರೆ ಓಟ್ಗೋಸ್ಕರ, ರಾಜಸ್ಥಾನಿಗಳದ್ದು ಮಾಡ್ತಾರೆ, ಮಾರ್ವಾಡಿಗಳದ್ದು ಮಾಡ್ತಾರೆ, ಹಿಂದಿಯವ್ರದ್ದು ಮಾಡ್ತಾರೆ. ಇವತ್ತು ಆ ರೀತಿಯ ಒಂದು ಸಲಿಗೆಯಿಂದಾಗಿನೇ ಇವತ್ತು ಕನ್ನಡಿಗರ ಮೇಲೆ ಈ ರೀತಿ ದಬ್ಬಾಳಿಕೆಲಾಗ್ತಾ ಇರೋದು. ಮೊನ್ನೆ ನೋಡಿದ್ರಿ ನೀವು ಹುಬ್ಳಿಯಲ್ಲಿ ಯಾವನೋ ಬಿಹಾರದವ ರೇಪ್ ಮಾಡಿ ಒಂದು ಹೆಣ್ಣು ಮಗಳನ್ನ ಕೊಂದಾಕದ. ಇಲ್ಲೆಲ್ಲೋ ಬೆಂಗಳೂರಲ್ಲಿ ಯಾವ್ಯಾವ್ದೋ ರಾಜ್ಯದವ್ರು ಬರ್ತಾ ಇದಾರೆ, ಪಿಜಿಗಳಲ್ಲಿ ಕೊಲೆ, ಕೆಟ್ಟ ಹೆಸರು ಮಾತ್ರ ಕರ್ನಾಟಕಕ್ಕೆ. ಹೊಸ ವರ್ಷದ ಹೆಸರಲ್ಲಿ MG ರೋಡ್ ಅಲ್ಲಿ ಕುಡ್ದು ಬಿದ್ದು ಹಾಳು ಮಾಡಿ ಅಲ್ಲೇನೇನೋ ಒಂದು ಮೊಲಾಸ್ಟಿಂಗ್ ಏನೋ ಒಂದ್ ಆಯ್ತು ಅಂತಂದ್ರೆ ಆ ಸುದ್ದಿ ಹೋಗೋದು ಕರ್ನಾಟಕಕ್ಕೆ ಕೆಟ್ಟ ಹೆಸರು. ಅಂದ್ರೆ ನಮ್ಮ ಅವಕಾಶಗಳನ್ನ ಕಿತ್ಕೊಳ್ಳೋದಲ್ದೆ, ನಮ್ಮಲ್ಲಿ ಕೆಟ್ಟ ಹೆಸರನ್ನ ತರೋದಲ್ದೆ, ಜೊತೆಗೆ ನಮ್ಮ ಮೇಲೆಯೇ ಭಾಷಾ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯವಾದಂತ ನಡೆ ಸರ್ ಇದು. ಓಕೆ ಫೈನ್ ಸರ್. ಈಗ ಈ ಘಟನೆ ಏನಾಗಿದೆ ಅಲ್ಲ, ಈ ಘಟನೆ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಈ ವ್ಯಕ್ತಿನ ಫೈಂಡ್ ಔಟ್ ಮಾಡುವಂತ ಏನಾದ್ರೂ ಕೆಲಸಗಳಾಗ್ತಿದೆಯಾ ತಮ್ಮ ಕಡೆಯಿಂದ? ಸರ್, ಈ ಘಟನೆ ನಡೆದಿರ್ತಕ್ಕಂಥದ್ದು ಮುರುಗೇಶ್ ಪಾಳ್ಯ, ಅಂದ್ರೆ ಈ HL ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಅಂತ ಗೊತ್ತಾಗಿದೆ ಸರ್. ನಾನು ನಿಮ್ಮ ವಾಹಿನಿ ಮುಖಾಂತರನು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಯಾರು ಆಟೋ ಡ್ರೈವರ್ ಆ ವಿಡಿಯೋನ ಮಾಡಿದ್ದಾರೆ ದಯಮಾಡಿ ನಂದು ರೂಪೇಶ್ ರಾಜಣ್ಣ ಪೇಜ್ಗೆ ದಯವಿಟ್ಟು ಇನ್ಬಾಕ್ಸ್ ಮಾಡಿ. ನಿಮ್ ಸಹಾಯಕ್ಕೆ ಮುಂದಿನ 1 ಗಂಟೆ ಒಳಗಡೆ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡ ಅವ್ರ ಜೊತೆಗೆ ನಿಂತ್ಕೊಳ್ಳುತ್ತೆ. ಕಾನೂನು ಕ್ರಮವನ್ನ ಆತನ ಮೇಲೆ ಜರುಗಿಸಿ, ಜೊತೆಗೆ ಆತ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಈ ಹಿಂದೆ ಒಬ್ಳು ಯಾರೋ ಹೆಣ್ಣು ಮಗಳು ಬೆಂಗಳೂರು ನಮ್ಮಿಂದ ಅಂತ ಹೇಳಿ ಕನ್ನಡಿಗರನ್ನ ಅವಹೇಳನ ಮಾಡಿದ್ದಂತ ಸಂದರ್ಭದಲ್ಲಿ ಆಕೆಯನ್ನ ಕೆಲಸ ಬಿಡಿಸಿ ಓಡಿಸುವಂತ ಕೆಲಸ ಮಾಡಿದ್ದು, ಅದೇ ಕೆಲಸವನ್ನು ಈತನಿಗೂ ಮಾಡಿ ಇನ್ನು ಮುಂದೆ ಯಾರು ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಮಾತಾಡಬಾರ್ದು ಅನ್ನೋ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಸರ್. ರೂಪೇಶ್ ರಾಜನ್ ಅವರೇ, ಆಗ್ಲೇ ನಾನು ಈ ಪ್ರಶ್ನೆ ಕೇಳಿದೆ, ಏನಂದ್ರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂತ ದೌರ್ಜನ್ಯಗಳು ಆಗೋದು ತುಂಬಾ ವಿರಳ, ಎಲ್ಲೋ ಒಂದ್ ಕಡೆ ಆಗ್ಬಹುದೇನೋ, ಬಟ್ ಕನ್ನಡಿಗರ ಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದ್ ಕಡೆ ಈ ರೀತಿಯಾದಂತ ದೌರ್ಜನ್ಯಗಳಾಗ್ತಾ ಇದೆ. ಇದಕ್ಕೆ ಲೂಪ್ ಹೋಲ್ ಎಲ್ಲಿ ಆಗ್ತಾ ಇದೆ, ಇವರಿಗೆ ಆ ಲೂಸ್ ಎಲ್ಲಿ ಸಿಗ್ತಾ ಇದೆ ಅಂತ? ಈಗ ಇನ್ನೊಂದು ಏನಾಗಿದೆ ಗೊತ್ತಾ ಸರ್ ಸಮಸ್ಯೆ, ನೀವು ಅಂದ್ರೆ ಬಹಳ ಚೆನ್ನಾಗಿ ಹೇಳಿದ್ರಿ. ಇವತ್ತು ನಮ್ಮ ಕನ್ನಡಿಗರು ಕೋಟ್ಯಾಂತರ ಜನ ಹೋಗಿ ಹೊರಗಡೆ ವಾಸ ಮಾಡ್ತಾ ಇದ್ದಾರೆ. ಎಲ್ಲೇ ಹೋಗಿ ವಾಸ ಮಾಡಿದ್ರು ಅಲ್ಲಿನ ಭಾಷಿಕರಾಗಿ ಬದಲಾಗ್ಬಿಡ್ತಾರೆ. ಈಗ ಮಹಾರಾಷ್ಟ್ರಕ್ಕೆ ಹೋಗ್ಲಿ ಮರಾಠಿಗರಾಗ್ಬಿಡ್ತಾರೆ. ಅಂದ್ರೆ ಅಲ್ಲಿಯವರಾಗಿ ಕನ್ನಡಿಗರಾಗಿದ್ರು ಅಲ್ಲಿ ಭಾಷೆಯನ್ನ ಕಲಿತು ಅಲ್ಲಿಯವರಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಲ್ಲಿಂದ ಬಂದಿರತಕ್ಕಂಥವ್ರು ಈಗ ನೋಡಿ ಹಿಂದಿ ಒಂದು 3 ರಿಂದ 4 ರಾಜ್ಯಗಳು ಮಾತಾಡುವಂತ ಭಾಷೆ ಸರ್ ಅಷ್ಟೇ. ಅದು 29 ರಾಜ್ಯಗಳಲ್ಲಿ ಉಳಿದ 24 ರಾಜ್ಯಗಳು ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ಆದ್ರೆ ಇವ್ರೇನು ಅಂದ್ರೆ ಹಿಂದಿ ನಾವೇ ಸುಪ್ರೀಮೆಸಿ, ನಾವೇ ಮೊದಲು ಇಲ್ಲಿ ಅನ್ನೋ ಹಿಂದಿ ರಾಷ್ಟ್ರೀಯ ಭಾಷೆ ಆಗಿದೆ ಅಂತ ಗುಂಗಲಿದ್ದಾರೆ ಅಂತ.
ಸುಳ್ಳು ಸರ್, ಖಂಡಿತವಾಗ್ಲೂ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಅಲ್ಲ, ಅವ್ರು ಇರೋದು ಆ ಗುಂಗಲ್ಲಿ ರಾಷ್ಟ್ರೀಯ ಭಾಷೆ ಹಿಂದಿ ಅಂತ. ಅದು ಈಗ ನಿಜಕ್ಕೂ ಆ ಭಾವನೆಯಲ್ಲಿ ಇರೋದಕ್ಕೆ ಈ ತರ ಘಟನೆಗಳಾಗ್ತಾ ಇರ್ತಕ್ಕಂಥದ್ದು. ಈಗ ಇನ್ನೊಂದು ಏನು ಅಂತಂದ್ರೆ ಸರ್, ಈಗ ಈ ವಿಚಾರದಲ್ಲಿ ಈ ಏನ್ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ವಿಚಾರದಲ್ಲಿ ಒಂದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ. ದಯಮಾಡಿ ನಮ್ಮ ಜನಗಳಿಗೂ ಹೇಳ್ತಾ ಇದ್ದೀನಿ, ಈ ತರ ವಿಡಿಯೋ ಮಾಡ್ಕೊಳ್ಳೋದ್ರಿಂದನೇ ನಮ್ಗೆ ಈ ರೀತಿ ಘಟನೆಗಳು ಹೊರಗಡೆ ಗೊತ್ತಾಗ್ತಕ್ಕಂಥದ್ದು. ನಿನ್ನೆನೂ ಒಂದು ಸುದ್ದಿ ಬಂದಿದೆ ಸರ್, ಯಾರೋ ಒಬ್ಬ ಡ್ರೈವರ್ ಒಂದ್ 3 ಜನ ಹಿಂದಿ ಹುಡುಗರನ್ನೆಲ್ಲೋ ಡ್ರಾಪ್ ಮಾಡಕ್ ಹೋದಾಗ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ಇನ್ಬಾಕ್ಸ್ ಮಾಡಿದ್ದಾರೆ. ನಾನು ಸಾಕ್ಷಿ ಮತ್ತೆ ವಿಡಿಯೋ ಕೂಡ ಕೇಳಿದ್ದೀನಿ ಸರ್. ಅದು ಕೊಟ್ಟು ದಯವಿಟ್ಟು ತಮ್ಮ ಮಾಧ್ಯಮಗಳಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಸರ್. ಎಸ್ ಸರ್, ಎಸ್ ಸರ್. ತುಂಬಾ ಸರ್, ಈಗ ಧನ್ಯವಾದಗಳು ಸರ್. ಓಕೆ, ನೆಕ್ಸ್ಟ್ ಏನ್ ಸರ್ ನಿಮ್ಮ ಹೆಜ್ಜೆ ಏನು ಸರ್? ಈಗ ನಿನ್ನೆಯಿಂದಲೂ ಈತನ ಪೂರ್ವಾಪರಗಳು ಎಲ್ಲಿ ಇರಬಹುದು, ಇವನು ಯಾವ ಕಂಪನಿ, ಕೆಲವರು ಹೇಳ್ತಾ ಇದಾರೆ ಯಾವ್ಯಾವ್ದ ಕಂಪನಿಗಳ ಹೆಸರು ಹೇಳ್ತಾ ಇದಾರೆ. ಬಟ್ ನಿಖರವಾಗಿ ನಾವು ನಿನ್ನೆಯಿಂದ ಹುಡುಕಾಡ್ತಾ ಇದೀವಿ ಸರ್. ಇವನಿಗೆ ಎಲ್ಲಿ ಸಿಕ್ಕಿದ್ರು ಸರ್ 100ಕ್ಕೆ 100 ಇವನಿಗೆ ಮಂಗಳಾರತಿ ಪ್ಲಸ್ ಗ್ಯಾರಂಟಿ ತನ್ನ ಕೆಲಸದಿಂದ ಬಿಡಿಸಿ ಅವನು ವಾಪಸ್ ಎಲ್ಲಿ ಹಿಂದಿ ಬೇಕು ಅವನಿಗೆ ಆ ಜಾಗಕ್ಕೆ ಕಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಸರ್. ಮೊನ್ನೆ ಈಗ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಮಾತನಾಡಿದ್ರು ಸರ್, ಈ ಹುಬ್ಬಳ್ಳಿ ಘಟನೆ ಆದ ನಂತರದಲ್ಲಿ ಅವ್ರು ಹೇಳ್ತಾರೆ, ಈ ಹೊರರಾಜ್ಯದಿಂದ ಬರುವಂತ ಕಾರ್ಮಿಕರು ಯಾವುದೇ ರೀತಿಯಾದಂಥ ಕೆಲಸ ಆಗಿರಬಹುದು, ಅವರಿಗೆ ಒಂದು ಸ್ಪೆಷಲ್ ಆಗಿರುವಂತ ಏನಾದ್ರೂ ಪದ್ಧತಿಯನ್ನ, ಅಂದ್ರೆ ಇದೇ ರೀತಿಯಾಗಿ ಇರ್ಬೇಕು ಅವರು ರಾಜ್ಯದಲ್ಲಿ ಬಂದಾಗ ಅನ್ನುವಂಥದ್ದನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ ಸರ್. ಇನ್ನರ್ ಲೈನ್ ಯಾವ ರೀತಿಯಾಗಿ ಸ್ಟ್ರಕ್ಚರ್ ಇರಬೇಕು ಅಂತ ನೀವು ಕೇಳ್ಕೊತೀರಿ? ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳಿ 3 ಮಾಡ್ಬೇಕು ಸರ್. ಒಂದು ಕರ್ನಾಟಕದಲ್ಲಿ ತಮಿಳ್ನಾಡು ರೀತಿ, ಕನ್ನಡ ಸರ್ ಹಿಂದಿ ಕಡ್ಡಾಯ ಅಲ್ಲ ಅನ್ನೋದನ್ನ ತೆಗೆದಾಕ್ಬೇಕು ಸರ್. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನೋದನ್ನ ಸ್ಕೂಲಲ್ಲಿ ಮಕ್ಕಳುಗಳಿಗೆ ತಿಳಿಸ್ಕೊಡುವಂತ ಕೆಲಸ ಮಾಡಬೇಕು. ಆಮೇಲೆ 3ನೇದು ಬಂದು ಸರ್, ಈ ರೀತಿ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ಇನ್ನ IPL ಅಂತ ಕರೀತಾರೆ, ಇನ್ನಲ್ ಪರ್ಮಿಟ್ ಅಂತ ಹೇಳಿ ಎಲ್ಲರೂ ಅವ್ರು ಬಂದ್ರು ಸರ್, ಯಾವ್ದಾರ ಒಂದು ನಿರ್ದಿಷ್ಟವಾದ ಸರ್ಕಾರಿ ಕೇಂದ್ರವನ್ನ ತರೆದು ಅಲ್ಲಿಗೆ ಬಂದು ಅವ್ರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿಂದ ಅವರು ಮುಂದುವರಿಯೋದು. ಇನ್ನೊಂದು ಏನು, ಇಂತಿಷ್ಟೇ ತಿಂಗಳೊಳಗೆ ಕನ್ನಡವನ್ನ ಕಲ್ತ್ಕೊಂಡು ಇಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸೇರಿಸುವಂತ ಕೆಲಸವನ್ನ ಮಾಡಬಾರದು ಕರ್ನಾಟಕದಲ್ಲಿ. ಆ ರೀತಿಯ ಒಂದಷ್ಟು ನಿಯಮಗಳನ್ನ ತಂದ್ರೆ ಖಂಡಿತವಾಗ್ಲೂ ಇಲ್ಲಿ ನಮ್ ಕನ್ನಡಿಗರು ಉಳಿಗಾಲ ಸರ್. ಇಲ್ಲ ಅಂದ್ರೆ ಇವತ್ತೇ ನೀವು ಒಂದು ಸಣ್ಣ ಅದೇನೋ ಅಂತಾರಲ್ಲ, ನಲ್ಲಿ ಪೈಪ್ ರಿಪೇರಿ ಮಾಡೋನಿಂದ ಹಿಡಿದು ಕಟಿಂಗ್ ಮಾಡಿದವರಿಂದ ಹಿಡಿದು ಇವತ್ತು ಆಟೋ ಓಡಿಸೋರು ಹಿಂದಿಯವರು ಜಾಸ್ತಿ ಆಗಿದ್ದಾರೆ ಸರ್. ಕನ್ನಡದವರು ಅವಕಾಶಗಳನ್ನ ಕಿತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ, ಸಚಿವರು, ಸಂಘಟನೆಗಳು ಮತ್ತೆ ನಮ್ಮ ಕಾನೂನು ಸಹ ಅವರನ್ನ ಹೆಡೆಮುರಿ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ನಾನು. ಓಕೆ, ಅಂದ್ರೆ ಇದ್ರಲ್ಲಿ ನೀವು ಆಗ್ಲೇ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ರಿ ರೂಪೇಶ್ ರಾಜನ್ ಅವರೇ, ಇದ್ರಲ್ಲಿ ನಮ್ ತಪ್ಪು ಕೂಡ ತುಂಬಾ ಇದೆ. ಯಾಕಂದ್ರೆ ನಾವೇ ಅವ್ರ ಭಾಷೆಗೆ ಬೇಗ ಅಡ್ಜಸ್ಟ್ ಆಗ್ಬಿಡ್ತೀವಿ. ಏಕ್ ಪ್ಲೇಟ್ ಪಾನಿಪುರಿ ಡಾಲೋ ಬೈ ಅಂದ್ಬಿಡ್ತೀವಿ ನಾವು ಹೋದ ತಕ್ಷಣ. 6 ಪಾನಿಪುರಿ ಕೊಡೋಣ ಅಂತ ಕನ್ನಡದಲ್ಲಿ ಕೇಳೋದಿಲ್ಲ ನಾವು ಸರ್. 6 ಪಾನಿಪುರಿಗೋಸ್ಕರ ಹಿಂದಿ ಕಲಿತೀವಿ. ಅವ್ರು ಇಲ್ಲೇ ಇದ್ದುಕೊಂಡು 100 ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ ನಮ್ಮಿಂದ. ಆದ್ರೆ ಒಂದು ವರ್ಡ್ ಕನ್ನಡ ಮಾತಾಡಕ್ ಬರಲ್ಲ, ಕನ್ನಡ ಅಂತಾನು ಹೇಳಕ್ ಬರಲ್ಲ. ಕನ್ನಡ ಅಂತಾರೆ. ನಮ್ಮವರು ಮೊದಲು ಸ್ವಾಭಿಮಾನವನ್ನ ರೂಢಿಸ್ಕೋಬೇಕು. ಮಾಲ್ಗಳಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಅವ್ನು ಹಿಂದಿಲಿ ಮಾತಾಡಿದ್ರೆ ನೋಡಪ್ಪ, ಇದು ನೀನ್ ಹಿಂದಿ ರಾಜ್ಯವಲ್ಲ, ನಿನ್ ರಾಜ್ಯದಲ್ಲಿ ಮಾತಾಡ್ಕೋ, ಇಲ್ಲಿ ನಾನು ಮಾತಾಡೋದು ಕನ್ನಡ, ನನ್ನ ಭಾಷೆಯಲ್ಲಿ ನೀನು ವ್ಯವಹರಿಸು ಅಂತ ಹೇಳಿ ಬದ್ಧತೆಯಿಂದ ಇಚ್ಛಾಶಕ್ತಿ ಅದು ಬರಬೇಕು ಸರ್ ಪ್ರತಿಯೊಬ್ಬರಿಲ್ಲ. ಅವಾಗ ಒಂದಷ್ಟು ನಾವು ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಸರ್ಕಾರ ಒಂದಷ್ಟು ಕಾನೂನುಗಳನ್ನ ಈ ವಿಚಾರಗಳಲ್ಲಿ ಕನ್ನಡಿಗರ ಪರವಾಗಿ ಮಾಡ್ಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ. ಜೊತೆಗೆ ಈ ಘಟನೆ ಏನಾಗಿದೆ, ಈತ ಯಾರು ಇದನ್ನ ಮಾಡಿದ್ದಾನೆ ಸರ್, ನಿಮ್ಗೆ ಇವತ್ತು ಇಲ್ಲ ನಾಳೆ ಒಳಗಡೆ ಖಂಡಿತವಾಗ್ಲೂ ಆತನನ್ನ ವಾಪಸ್ ಎಳ್ಕೊಬಂದು ಜನರ ಮುಂದೆ ತೋರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಸರ್. ಕ್ಷಮೆ ಕೇಳಿಸಿ. ಈಗ ರಾಜ್ಯದ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನ್ ಮಾಡುತ್ತೆ ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟದೆ. ಭಾಷೆ ಉಳಿಸೋದು ಬೆಳೆಸೋದು ಅವ್ರ ಕೆಲಸ ಅಲ್ವಾ ಸರ್? ಫಸ್ಟ್ ಆಫ್ ಆಲ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಅಂತ ಜನರಿಗೆ ಗೊತ್ತಿಲ್ಲ. ಅವ್ರು ಏನಕ್ಕಿದ್ದಾರೆ ಸರ್? ಸುಮ್ನೆ ಜನರು ಈ ರೀತಿಯಾದಂತ ಘಟನೆಗಳಾದಾಗ ಒಬ್ಬ ಹೋರಾಟಗಾರ ಬಂದು ಮುನ್ನೆಲೆಗೆ ನಿಂತ್ಕೋಬೇಕಾ, ಆಮೇಲೆ ಅವ್ರು ಮಾತನಾಡೋದಾ? ಒಂದು ವಿಚಾರಗಳಲ್ಲಿ ಸರ್ ನೀವು ಹೇಳ್ತಾ ಇದ್ರೆ ಒಂದು ವಿಚಾರಗಳಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇದುವರೆಗೆ ಬಂದು ಹೊರಗಡೆ ನಿಂತ್ಕೊಂಡು, ಈಗ ನಿನ್ನೆಯಿಂದ ಈ ಘಟನೆ ಆಗಿದೆಯಲ್ವ ಸರ್, ಒಂದು ಸಣ್ಣದಾದ ಸ್ಪಂದನೆ ಮಾಡಿದಾರ ಸರ್ ಅವರು? ಏನಾದ್ರೂ ಒಂದು ಅದೇನಿಕ್ಕಿದಾರೋ, ಅದೇನಿಕ್ಕ ಆ ಒಂದು ಸಂಸ್ಥೆ ಇದೆಯೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸರ್. ಆ ಸಚಿವರಿದ್ದಾರೆ ಯಾರ ಶಿವರಾಜ್ ತಂಗಡಿಗೆ ಅಂತ ಹೇಳಿ, ಅದೇನ್ ಮಾಡ್ತಾ ಇದಾರೋ ಅವರು, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸರ್ ಈ ವಿಚಾರದಲ್ಲಿ. ಓಕೆ, ಇತ್ತೀಚೆಗೆ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಹೋರಾಟ ಆಯ್ತು ಸರ್ ತಮ್ಮ ಕಡೆಯಿಂದಲೂ ಕೂಡ ಬೆಂಗಳೂರಿನಾದ್ಯಂತ. ಎಷ್ಟರ ಮಟ್ಟಿಗೆ ಬದಲಾವಣೆ ಆಯ್ತು ಗೊತ್ತಿಲ್ಲ ಅದ್ರ ಬಗ್ಗೆ ಸರ್. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಾನೇ ಆದೇಶ ಬಂತು 60/40 ಇರಬೇಕು ಬೋರ್ಡ್ ಅಲ್ಲಿ ಅಂತ, 60% ಕನ್ನಡ ಇರಬೇಕು ಅಂತ. ಎಲ್ಲಿವರೆಗೂ ತಂದು ನಿಂತ್ಕೊಂಡ್ರೆ ಗೊತ್ತಿಲ್ಲ. ಈಗ ಅದನ್ನು ಮಾಡೋದಕ್ಕೂ ಸರ್ ಕನ್ನಡ ಸಂಘಟನೆಗಳೇ ಬರ್ಬೇಕಾಯ್ತು. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇತ್ತು. ಈಗ ನಾವ್ ಏನಾರು ಮಾಡಕ್ ಹೋದ್ರೆ ಅಪರಾಧ ಆಗತ್ತೆ ಕಾನೂನು ಅಂತಂತಾರೆ. ಎಲ್ಲ ಅಧಿಕಾರ ಅವ್ರ ಕೈಯಲ್ಲಿದ್ರು ಮಾಡಕ್ಕಾಗ್ಲಿಲ್ಲ. ಕಡೆಗೆ
ಕನ್ನಡ ಪರ ಹೋರಾಟಗಾರರೇ ಬೀದಿಗಿಳಿದ್ರು. ಅದೇ ಒಂದು ಹಂತದಲ್ಲಿ ಅದು ಸಕ್ಸಸ್ ಆಯ್ತು. ಬಟ್ ಇನ್ನೂ ಆಗ್ಬೇಕು ತುಂಬಾ. ಆ BBMP ಅವ್ರು ನಿದ್ದೆ ಹೊಡಿತಾ ಇದ್ದಾರೆ. ಅವ್ರಿಗೆ ಹೋಗಿ ಇನ್ನೊಂದ್ಸತಿ ಮುತ್ತಿಗೆ ಆಗುವಂತ ಕೆಲಸವನ್ನು ಮಾಡ್ಬೇಕು ಸರ್. ಜೊತೆಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿ ಹಂತದಲ್ಲಿ ಈಗ ನೀವು ಸಣ್ಣ ಹುದ್ದೆಯಿಂದ ಹಿಡಿದು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಬರೀ ಅವರೇ ಇರೋದ್ರಿಂದ ಸರ್ ಕನ್ನಡಿಗರ ಅವಕಾಶಗಳನ್ನ ಕಿತ್ಕೊಂಡು ಅವತ್ತು ಅವ್ರ ಆಯಕಟ್ಟಿನ ಜಾಗಗಳಲ್ಲಿ ಅವ್ರ ಕಡೆಯವ್ರನ್ನ ತಂದು ಸೇರಿಸ್ಕೊಂಡು ಇವತ್ತು ಕನ್ನಡವನ್ನ ಕಡೆಗಣನೆ, ಕೊಲೆ, ಜೊತೆಗೆ ಕನ್ನಡಿಗರನ್ನು ಸಹ ಕಡೆಗಣಿಸೋ ಅಂತ ಒಂದು ಕೆಲಸವನ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ರೂಪೇಶ್ ರಾಜನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಬಗ್ಗೆ ಮಾತನಾಡೋದಕ್ಕೆ ಕರವೇ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ರೀತಿ ದೌರ್ಜನ್ಯಗಳನ್ನ ನಾವು ಕನ್ನಡಿಗರಾದಂಥವರು ಎಲ್ಲಿವರೆಗೂ ಸಹಿಸ್ಕೋಬೇಕು? ನಮ್ಮ ರಾಜ್ಯದಲ್ಲಿ ನೆಮ್ಮದಿಯಾಗಿ ನಾವು ಯಾವಾಗ ಇರೋಕ್ ಸಾಧ್ಯ ಅಂತ? ನಮ್ಮ ಸರ್ಕಾರ, ಕನ್ನಡದ ಸರ್ಕಾರ ಆಗೋ ತನಕ, ಕನ್ನಡಿಗರ ಸರ್ಕಾರ ಆಗೋ ತನಕ ಈ ರಾಜಕೀಯ ನಾಯಕರ ಈ ದೊಂಬರಾಟ ಇದೆಯಲ್ಲ, ಓಟಿಗಾಗಿ ಆ ಭಾಷೆಯಲ್ಲಿ ಅವ್ರು ಬ್ಯಾನರ್ ಹಾಕುವಂತದ್ದು, ಭಾಷಣ ಮಾಡುವಂತದ್ದು, ಆ ಜಾತಿಯ ಆ ಭಾಷೆಯ ಅಲ್ಲಿ ಮಾತಾಡಿ ಓಟ್ಗಳನ್ನ ಕೇಳುವಂತದ್ದು, ಆ ಪ್ರೇಮವನ್ನ ಮೆರೆಯುವಂತದ್ದು ಇದಿರೋ ತನಕ ನಮ್ಮ ಕರ್ನಾಟಕದಲ್ಲಿ ಯಾರು ಬಂದ್ರು ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ಲಿ ಯಾವುದೇ ಆಗ್ಲಿ ಅದನ್ನ ಕೇಳೋರು ಯಾರು ಇಲ್ಲ. ಯಾಕಂದ್ರೆ ಇವತ್ತು ಹಣ ಕೊಡುವಂತವ್ರು, ಡೀಲ್ ಮಾಡುವಂತವ್ರು ಹಿಂದಿ ಭಾಷಿಗರಾಗಿರೋದ್ರಿಂದ ಹಿಂದಿ ಭಾಷೆ ಮೇಲೆ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ವ್ಯಾಮೋಹ ಜಾಸ್ತಿ ಇದೆ. ಇದು ತಪ್ಪು ನಮ್ಮಿಂದನೇ ಆಗಿರುವಂತದ್ದು. ಆದ್ರಿಂದ ಕರ್ನಾಟಕದಲ್ಲಿ ಕನ್ನಡ ಪರವಾದಂತ ಕನ್ನಡಿಗರ ಸರ್ಕಾರ ಬೇಕಾಗಿದೆ. ಸಿದ್ದರಾಮಯ್ಯನವರು ಒಂದ್ ಕಡೆ ಹೇಳ್ತಾರೆ ಕನ್ನಡಿಗರಿಗೆ ಕೆಲಸ ಕೊಡ್ತೀವಿ ಅಂತಾರೆ, ಇನ್ನೊಂದ್ ಕಡೆ ನಾಮಫಲಕ ತರ್ತೀವಿ ಅಂತಾರೆ. ಎಲ್ಲಿ ತರ್ತಾ ಇದಾರೆ? ಎಲ್ಲಿ ನಾಮಫಲಕ ಪೂರ್ತಿ ಪ್ರಮಾಣದಲ್ಲಿ ಆಗಿದೆ? ಇಷ್ಟೆಲ್ಲ ಹೋರಾಟ ಮಾಡಿ ಶರ್ವಾಸ ಅನುಭವಿಸುತ್ತಾ ಇವತ್ತು ಹಿಂದಿ ಭಾಷೆಯವರು ಕನ್ನಡಿಗರ ಮೇಲೆ, ಕನ್ನಡದವರ ಮೇಲೆ ದಬ್ಬಾಳಿಕೆಯನ್ನ ನೋಡಿದ್ರೆ ರಕ್ತ ಕುರಿತದೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಕನ್ನಡಿಗರು ಬೆಂಗಳೂರು ನಗರದಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಆ ರೀತಿ ದಾಳಿಗಳು ಇವಾಗಲೇ ನಡೀತಾ ಇದಾವೆ. ನಮ್ಮ ಅಧಿಕಾರಿಗಳು ಕನ್ನಡಿಗರನ್ನ ಅದ್ಯಾರು ಆ ಹಿಂದಿ ಯಾರು ದೌರ್ಜನ್ಯ ಮಾಡಿರ್ತಾನೆ ಅವನ್ನ ಒಳಗಡೆ ಹಾಕಲ್ಲ, ಕನ್ನಡಿಗರನ್ನೇ ತಾನೇ ಒಳಗಡೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ಬೆಳಗಾವಿ ಗಡಿಯಲ್ಲಿ, ಒಂದ್ ಕಡೆ ತಮಿಳರ ಅಟ್ಟಹಾಸ, ಇನ್ನೊಂದ್ ಕಡೆ ಉತ್ತರ ಭಾರತದ ಅಟ್ಟಹಾಸ, ಇನ್ನೊಂದ್ ಕಡೆ ಈ ರೀತಿ ಬೇರೆ ಬೇರೆ ರಾಜ್ಯದವ್ರು ಬಂದವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಇಲ್ಲಿ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಅವ್ರಿಗೆ ಮುಕ್ತ ಪ್ರವೇಶ ಇದೆ, ಅವಕಾಶ ಇದೆ. ಅವ್ರನ್ನ ಯಾರು ಕೇಳಕ್ಕಾಗಲ್ಲ. ಇನ್ನು ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ ಮಾತಾಡಿದ್ರೆ. ಆ ರೀತಿ ನಮ್ಮ ಕನ್ನಡವನ್ನ ಕಡೆಗಣಿಸುವಂತದ್ದು, ಕನ್ನಡಿಗರನ್ನ ಕಡೆಗಣಿಸುವಂತದ್ದು ನಾವು ನಿರಂತರವಾಗಿ ನೋಡ್ತಾ ಇದೀವಿ. ಅದಕ್ಕಾಗಿ ಇಂಥ ದುಷ್ಟ ಶಕ್ತಿಗಳನ್ನ ಬಡಿಲಿಕ್ಕೆ ನಾವು ಕನ್ನಡ ಹೋರಾಟಗಾರರು ಎಚ್ಚೆತ್ಕೋಬೇಕಾಗಿದೆ. ಕನ್ನಡ ಕಲಿಯಿರಿ, ಇಲ್ಲ ಕರ್ನಾಟಕ ಬಿಟ್ಟು ತೊಲಗಿ ಅನ್ನುವಂತ ಹೊಸ ಆಂದೋಲನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈಗ ಸರ್ಕಾರ ಬಿಡಿ ಸರ್, ಅವರು ಒಕ್ಕಲಿಗರು ಜಾಸ್ತಿ ಆದ್ರು, ಲಿಂಗಾಯತ್ ಜಾಸ್ತಿ ಆಯ್ತು, SC ST ಹಂಗಾಯ್ತು, OBC ಮುಸ್ಲಿಂ ಹಿಂಗಾಯ್ತು ಅನ್ನುವಂತ ಜಾತಿ ಜನಗಣತಿಯಲ್ಲಿ ಬ್ಯುಸಿ ಆಗ್ಬಿಟ್ಟಾರೆ. ಬಟ್ ಕನ್ನಡಿಗರ ಮೇಲೆ ಆಗ್ತಾ ಇರುವಂತ ಈ ದೌರ್ಜನ್ಯ ಕಾಣಿಸ್ತಿಲ್ಲ ಅವರಿಗೆ. ಹೌದೌದು, ಖಂಡಿತವೂ ಕಾಣಿಸಲ್ಲ ಅವರಿಗೆ. ಅಲ್ಲಿ ಇದು ಕಡಿವಾಣ ಯಾವಾಗ? ಒಬ್ಬ ಪ್ರವೀಣ್ ಶೆಟ್ಟಿ ಅವರೇ ಬರ್ಬೇಕಾ ಹೋರಾಟಗಾರರು ಇದೆಲ್ಲ ತಡೆಯೋದಕ್ಕೆ? ಇಲ್ಲ, ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ ಸರ್ ಇದಕ್ಕಾಗಿ. ಹೋರಾಟಗಾರರ ಮೇಲೆ ಕೇಸ್ಗಳನ್ನ ಹಾಕಿ 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 ಅವರಿಗೆ ಯಾವುದೇ ಅಧಿಕಾರವನ್ನ ಕೊಡದೆ ಇವರು ಜಾತಿ ಮೇಲೆ, ಧರ್ಮದ ಮೇಲೆ ರಾಜಕಾರಣವನ್ನ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಅದನ್ನೇ ಅವರು ಆ ರಾಜಕೀಯವನ್ನ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ನೋಡಿದ್ರ, ಜನಿವಾರವನ್ನ ಹಾಕಿದವರಿಗೆ ಬಿಡ್ತಾ ಇದ್ದಿಲ್ಲ, ಅವ್ರು ಬಂದ್ರೆ ಗೂರ್ಖಾ ಹಾಕಿದವರಿಗೆ ಎಕ್ಸಾಮ್ ಹಾಲ್ಗೆ ಬಿಡ್ತಾ ಇದ್ದಿಲ್ಲ. ಈ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಆದ್ರಿಂದ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಕಲಿಯಿರಿ, ಕನ್ನಡಿಗರಿಗೆ ಉದ್ಯೋಗ ಮೀಸಲು, ಇಲ್ಲ ಅಂದ್ರೆ ಓಡಿಸ್ತೀವಿ ಅನ್ನುವಂತ ಹೊಸ ಚಳುವಳಿಯನ್ನ ಕನ್ನಡ ಹೋರಾಟಗಾರರೆಲ್ಲ ಸೇರಿ ಮಾಡ್ಬೇಕಾಗುತ್ತೆ ಅನ್ನುವಂತ ಸರ್ಕಾರಕ್ಕೆ ಗಡುವನ್ನು ಕೊಡಬೇಕಾಗುತ್ತೆ. ಸರ್, ಮೊನ್ನೆ ಹುಬ್ಬಳ್ಳಿ ಘಟನೆ ತಮ್ಮ ಗಮನಕ್ಕಿರುತ್ತೆ. ಅಲ್ಲಿ ಬಿಹಾರದ ಮೂಲದ ವ್ಯಕ್ತಿ 5 ವರ್ಷದ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ತಮ್ಮ ಗಮನಕ್ಕೆ ಇದ್ದೇ ಇರುತ್ತೆ. ಸೊ ಅಲ್ಲಿ ಆ ಪ್ರಕರಣ ಆದ ನಂತರದಲ್ಲಿ ಸಂತೋಷ್ ಲಾಡ್ ಅವರು ಮಾತನಾಡಿದ್ರು, ವಿಶೇಷವಾದಂಥ ಕಾನೂನನ್ನ ಜಾರಿಗೆ ತರ್ತೀವಿ ನಾವು, ರಾಜ್ಯಕ್ಕೆ ಬರುವಂತ ಹೊರ ರಾಜ್ಯದವರು ಎಲ್ಲರೂ ಕೂಡ ಆ ಕಾನೂನಿನ ಒಳಗಡೆ ಇರಬೇಕು ರಾಜ್ಯದಲ್ಲಿ ಅಂತ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ಯಾವ ರೀತಿ ಅವರು ಕಾರ್ಮಿಕ ಸಚಿವರಾಗಿ ಮೊದಲನೇದಾಗಿ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡುವಂತ ಕೆಲಸವನ್ನ ಮೊದಲು ಮಾಡಿ. ಎಲ್ಲಿ ದೌರ್ಜನ್ಯ ನಿರಂತರವಾಗಿ ITBTಗಳಲ್ಲಿ ದೌರ್ಜನ್ಯ ಕನ್ನಡಿಗರ ಮೇಲೆ ನಡೀತಾ ಇದೆ. ಕನ್ನಡಿಗರ ಅಂದ್ರೆ ನಿಮ್ ಮಾತಿನ ಅರ್ಥ ಹೊರಗಿನವರನ್ನ ಒಳಗಡೆ ಕರ್ಕೊಂಡಿಲ್ಲ ಅಂದ್ರೆ ಈ ಪರಿಸ್ಥಿತಿನೇ ಇರಲ್ಲ ಅಂತ. ಇವರಿಗೆ ರಾಜಕಾರಣಿಗಳಿಗೆ ಲಂಚ ಕೊಡೋರು ಅವರೇ ಅಲ್ವಾ ಸರ್? ಉದ್ಯಮಿಗಳು, ಮಾರ್ವಾಡಿ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಬೇರೆಯವರಾಗಿದ್ರಿಂದ ಕನ್ನಡಿಗರ ಹತ್ರ ಏನ್ ಸಿಗುತ್ತೆ? ಓಟ್ ಮಾತ್ರ ಕನ್ನಡಿಗರದ್ದು ಬೇಕು. ಬೇರೆ ಎಲ್ಲ ವ್ಯವಹಾರಗಳು ರಾಜಕಾರಣಿಗಳಿಗೆ, IPS ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ, ಬೇರೆ ರಾಜ್ಯದವ್ರ ಮುಖಾಂತರ ವ್ಯವಹಾರ ಆಗೋದ್ರಿಂದ, ಹಣ ಬರೋದ್ರಿಂದ ಕನ್ನಡಿಗರಿಂದ ಹಣ ಬರಲ್ಲ. ಆದ್ರಿಂದ ಅವರು ಕನ್ನಡಿಗರನ್ನ ಬಿಟ್ಟು ಬೇರೆಯವ್ರನ್ನೇ ಹೋಲಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ.
ಕನ್ನಡಿಗರೇ ಎದ್ದೇಳಬೇಕಾಗಿದೆ. ಇಂಥ ದುಷ್ಟಶಕ್ತಿಗಳಿಂದ ಬಗ್ಬಡಿಯುವಂತ ಕೆಲಸ ಕನ್ನಡಿಗರು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.